ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇನ್ನೊಂದು ವಾರ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ 12 ಅನ್ನೋದು ಇತಿಹಾಸದ ಪುಟ ಸೇರಲಿದೆ. ಸೀಸನ್ 12 ಹೀಗಿತ್ತು ಹಾಗಿತ್ತು ಅಂತ ಹೇಳಬಹುದೇ ವಿನಃ ಮತ್ತೆ ಲೈವ್ ನೋಡೋದಿಕ್ಕೆ ಆಗಲ್ಲ. ಹೀಗಾಗಿ ಇನ್ನೊಂದು ವಾರದ ಆಟ ಇಡೀ ಮನೆಯವರ ಕುತೂಹಲವನ್ನ ದುಪ್ಪಟ್ಟು ಮಾಡಿರೋದು. ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರದ ಕಿಚ್ಚನ ಪಂಚಾಯಿತಿಯೇ ಕೊನೆ. ಶನಿವಾರ ಭಾನುವಾರವೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಶನಿವಾರ ಒಬ್ರನ್ನ, ಭಾನುವಾರ ಇನ್ನೊಬ್ರನ್ನ ಮನೆಯಿಂದ ಹೊರ ಕಳಿಸ್ತಾರೆ ಅಂತ ಬಹುತೇಕರು ಅಂದ್ಕೊಂಡಿದ್ರು. ಯಾಕಂದ್ರೆ ಈ ಹಿಂದೆ ಮಾಳು ಹಾಗೂ ಸೂರಜ್ ಔಟ್ ಆಗಿದ್ದು ಕೂಡ ಇದೇ ರೀತಿ. ಒಂದೇ ವಾರದಲ್ಲಿ ಇಬ್ಬರನ್ನ ಮನೆಯಿಂದ ಹೊರ ಹಾಕಲಾಗಿತ್ತು. ಈಗ ಬಿಗ್ ಬಾಸ್ ಕೊನೆ ವಾರ ಇದು. ಹೀಗಾಗಿ ಕಳೆದ ವಾರವೇ ದೊಡ್ಡ ಎಲಿಮಿನೇಷನ್ ನಡೆಯುತ್ತೆ ಅನ್ನೋ ಸುದ್ದಿಯಾಗಿತ್ತು. ಆದರೆ ಮೀಡಿಯಾ ಹೌಸ್ ಕನ್ನಡ ಚಾನೆಲ್ನಲ್ಲಿ ಮೊನ್ನೆಯೇ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಈ ವಾರ ಡಬಲ್ ಎಲಿಮಿನೇಷನ್ ಇರಲ್ಲ, ಕೇವಲ ಒಬ್ಬರನ್ನ ಮಾತ್ರ ಎಲಿಮಿನೇಟ್ ಮಾಡ್ತಾರೆ. ಕೊನೆ ವಾರ ಅಂದ್ರೆ ಫಿನಾಲೆ ವಾರದಲ್ಲಿ ಮತ್ತೊಂದು ಸುತ್ತಿನ ಎಲಿಮಿನೇಷನ್ ನಡೆಯಲಿದೆ. ಮಿಡ್ ನೈಟ್ ಎಲಿಮಿನೇಷನ್ ಮಾಡಿ ಓರ್ವ ಸ್ಪರ್ಧಿಯನ್ನ ಹೊರ ಕಳಿಸ್ತಾರೆ ಅಂತ. ಆದರೆ ಬಹುತೇಕ ವೀಕ್ಷಕರು ನಾವು ಕೊಟ್ಟ ಮಾಹಿತಿ ಸುಳ್ಳು ಅಂದಿದ್ರು. ಯಾವುದೇ ಕಾರಣಕ್ಕೂ ಫಿನಾಲೆ ವಾರದಲ್ಲಿ ಎಲಿಮಿನೇಷನ್ ಇರಲ್ಲ, ಈ ವಾರವೇ ಇಬ್ರು ಸ್ಪರ್ಧಿಗಳು ಹೊರ ಹೋಗ್ತಾರೆ ಅಂದಿದ್ರು. ಆದ್ರೀಗ ಅಸಲಿ ಆಟ ಗೊತ್ತಾಗಿದೆ. ನಾವು ಹೇಳಿದ್ದೇ ಸತ್ಯ ಆಗಿದೆ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಇರೋದು 7 ಮಂದಿ. ಈ 7 ಮಂದಿಯಲ್ಲಿ 6 ಮಂದಿ ನಾಮಿನೇಟ್ ಆಗಿದ್ದಾರೆ. ಹೀಗಾಗಿ 6 ಮಂದಿಯಲ್ಲಿ ಒಬ್ರನ್ನ ಹೊರ ಕಳಿಸಲಿದ್ದಾರೆ. ಆದ್ರೆ ಈ ಬಾರಿಯ ಮಿಡ್ ನೈಟ್ ಎಲಿಮಿನೇಷನ್ ನಾವ್ಯಾರು ಅಂದ್ಕೊಂಡಂತೆ ಇರಲ್ಲ, ತುಂಬಾ ವಿಭಿನ್ನವಾಗಿರಲಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 7 ಮಂದಿ ಸದಸ್ಯರಿದ್ದಾರೆ. ಈ 7 ಮಂದಿಯಲ್ಲಿ 6 ಮಂದಿ ಮಾತ್ರ ಸೇವ್ ಆಗೋದು. ಹೀಗಾಗಿ ಒಬ್ಬ ಸ್ಪರ್ಧಿ ಹೊರ ಹೋಗಲೇಬೇಕು. ಅದರಲ್ಲಿ ಈಗಾಗಲೇ ಧನುಷ್ ಸೇವ್ ಆಗಿದ್ದಾರೆ. ಫಿನಾಲೆ ಟಿಕೆಟ್ ಗೆದ್ದು ಡೈರೆಕ್ಟ್ ಫಿನಾಲೆಗೆ ಹೋಗಿದ್ದಾರೆ. ಹೀಗಾಗಿ ಧನುಷ್ ಬಿಟ್ಟು ಉಳಿದವರೆಲ್ಲ ನಾಮಿನೇಟ್ ಆಗಿದ್ದಾರೆ. ಅಶ್ವಿನಿ ಗೌಡ, ಗಿಲ್ಲಿ, ಕಾವ್ಯ, ರಘು, ರಕ್ಷಿತಾ ಹಾಗೂ ಧ್ರುವಂತ್. ಈ 6 ಮಂದಿಯಲ್ಲೇ ಒಬ್ಬ ಸ್ಪರ್ಧಿ ಹೊರ ಹೋಗೋದು. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಕಾವ್ಯ ಹೊರ ಹೋಗೋದಂತೆ. ಈ ವಾರದ ಕೊನೆಯೇ ಕಾವ್ಯ ಹೊರ ಹೋಗಬೇಕಿತ್ತು. ಆದ್ರೆ ವಾರದ ಕೊನೆಯಲ್ಲಿ ಒಬ್ಬ ಸ್ಪರ್ಧಿಯನ್ನ ಮಾತ್ರ ಹೊರ ಕಳಿಸಲಾಯಿತು. ರಾಶಿಕಾ ವೀಕೆಂಡ್ ನಲ್ಲಿ ಎಲಿಮಿನೇಷನ್ ಆಗಿದ್ರಿಂದ 3-4 ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋ ಭಾಗ್ಯ ಕಾವ್ಯಗೆ ಸಿಕ್ಕಿದೆ. ಆದ್ರೆ ಫಿನಾಲೆಗೆ 3 ದಿನ ಇರುವಾಗ ಕಾವ್ಯ ಕಟ್ಕೊಂಡ ಆಶಾ ಗೋಪುರ ನುಚ್ಚು ನೂರಾಗಿದೆ. ಕಾವ್ಯಗೆ ತಾನು ಫಿನಾಲೆಗೆ ಹೋಗಬೇಕು ಅನ್ನೋ ದೊಡ್ಡ ಕನ್ಸಿತ್ತು. ಅದರಲ್ಲೂ ಇವರ ತಮ್ಮನಿಗೆ ನಮ್ಮಕ್ಕನೇ ಗೆಲ್ಲೋದು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತು. ಕಳೆದ 2-3 ವಾರದಿಂದ ಕಾವ್ಯ ಅವರ ಆಟದ ಶೈಲಿ ಬದಲಾಗಿದೆ. ಮೊದಲು 13 ವಾರ ಗಿಲ್ಲಿ ಏನೇ ಅಂದ್ರೂ ಬೇಜಾರ್ ಇರಲಿಲ್ಲ. ಗಿಲ್ಲಿ ಏನೇ ತಮಾಷೆ ಮಾಡಿದ್ರೂ ಬೇಜಾರ್ ಆಗ್ತಾ ಇರಲಿಲ್ಲ. ಗಿಲ್ಲಿಯ ಯಾವ ಮಾತನ್ನು ಜಾಸ್ತಿ ತಲೆಗೆ ಹಾಕೊಳ್ತಾ ಇರಲಿಲ್ಲ. ಇಡೀ ಮನೆಯವರು ಗಿಲ್ಲಿ ವಿಷಯವಾಗಿ ಕಾವ್ಯ ಕಾಲೆಳೆದಿದ್ರು. ಮೊದಲ ವಾರದಲ್ಲೇ ನೀನು ಫ್ರೀ ಪ್ರಾಡಕ್ಟ್ ಅಂತ ಅಶ್ವಿನಿ ಕರೆದಿದ್ರು. ಆಗೆಲ್ಲ ಗಿಲ್ಲಿಯಿಂದ ದೂರ ಆಗಬೇಕು ಅನ್ನೋ ಯೋಚನೆ ಇರಲಿಲ್ಲ. ಆದ್ರೆ ಯಾವಾಗ ಬಿಗ್ ಬಾಸ್ ಮುಗಿಯೋದಕ್ಕೆ 2 ವಾರ ಇದೆ ಅನ್ನೋದು ಗೊತ್ತಾಯ್ತು. ಕಾವ್ಯ ಆಟದ ಶೈಲಿ ಬದಲಾಗಿದೆ. ಕಾವ್ಯಗೆ ಈಗ ಗಿಲ್ಲಿ ಸ್ನೇಹ ಬೇಕಿಲ್ಲ. ಗಿಲ್ಲಿ ಸ್ನೇಹಕ್ಕಿಂತ ಸುದೀಪ್ ಹೇಳಿದ ಮಾತು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಷ್ಟು ವಾರದಿಂದ ಸುದೀಪ್ ಹೇಳಿದ್ರು ಅದು ಲೆಕ್ಕಕ್ಕೆ ಇರಲಿಲ್ಲ. ಈಗ ಫಿನಾಲೆಗೆ 1 ವಾರ ಇರುವಾಗ ದೊಡ್ಡ ವಿಷಯವಾಗಿದೆ. ಇದು ನೋಡೋರ ದೃಷ್ಟಿಯಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅಂತ ಕಾವ್ಯ ಇಮ್ಯಾಜಿನ್ ಕೂಡ ಮಾಡಲಿಲ್ಲ. ಬಹುಶಃ ಗಿಲ್ಲಿ ವಿಷಯದಲ್ಲಿ ಕಾವ್ಯ ಬದಲಾಗದೆ ಇದ್ದಲ್ಲಿ ಕಾವ್ಯರನ್ನ ಜನ ನೋಡೋ ದೃಷ್ಟಿಯೇ ಬೇರೆ ಇರ್ತಾ ಇತ್ತು. ಹೊರಗಡೆ ಜನ ಹೇಳೋ ಪ್ರಕಾರ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಗಿಲ್ಲಿ. ಗಿಲ್ಲಿ ಜೊತೆಗಿನ ಸ್ನೇಹ ನೋಡೋರಿಗೆ ತುಂಬಾ ಇಷ್ಟವಾಗಿ ಹೋಗಿದೆ. ಗಿಲ್ಲಿಯ ವೋಟ್ನಲ್ಲಿ ಕಾವ್ಯಗೂ ಒಂದಿಷ್ಟು ವೋಟ್ ಬಿದ್ದಿದೆ. ಗಿಲ್ಲಿ ಫ್ಯಾನ್ಸ್ ಕಾವ್ಯರನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಬದಲಾಗಿರೋ ಕಾವ್ಯ ತನ್ನ ಆಟವನ್ನ ತಾನೇ ಹಾಳು ಮಾಡ್ಕೊಂಡಿದ್ದಾರೆ. ಕಾವ್ಯ ಬದಲಾಗಿರೋ ಆಟದ ಶೈಲಿ ನೋಡಿದ್ರೆ ಇದೆಲ್ಲ ಪಕ್ಕ ಪ್ರೀ ಪ್ಲಾನ್ಡ್ ಅನ್ನಿಸ್ತಿದೆ. ಹೀಗಾಗಿಯೇ ಕಾವ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಬರೋದು. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಬುಧವಾರ ಅಥವಾ ಗುರುವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ.
ಆಗ ಕಾವ್ಯ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರಂತೆ. ಆತ್ಮೀಯರೇ, ಕಾವ್ಯ ಹೊರಬರೋದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.